ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಚೆನ್ನಾಗಿದೆ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಪುರಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಫೇವರೇಟ್ ಅಂತಾನೆ ಹೇಳ್ಬೋದು. ಜನ್ಮಾಷ್ಟಮಿ ಹಬ್ಬ ಯಾವುದು ಬೇಕಿದ್ರು ಮಾಡ್ಬೋದು. ಇವಾಗೆಲ್ಲ ಗೌರಿ ಹಬ್ಬ ಎಲ್ಲದಕ್ಕೂ ಬರ್ತಿದೆ ಅಲ್ವಾ? ಗೌರಿ ಹಬ್ಬಕ್ಕೆಲ್ಲ ಇವಾಗ ಮನೆಗೆ ಹೋಗಿದ್ರೆ ಈ ಸ್ವೀಟ್ ಪುರಿ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿ ಮಾಡ್ಬೋದು. ಹಾಗೆ ಕೆಲಸಕ್ಕೆ ಹೋಗ್ತಾ ಇರೋರು ಅರ್ಜೆಂಟಲ್ಲಿ ಬೇಗ ಮಾಡೋ ಥರ ಇದೆ, ಒಮ್ಮೆ ಟ್ರೈ ಮಾಡಿ. ನಮ್ಮ ಕಡೆ ಇದನ್ನು ಪುರಿಯಾಳೆ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಅಂದರೆ, ಮೈದಾ 1 ಕಪ್ ತೊಗೊಂಡಿದ್ದೀನಿ, ಹಾಗೆ ಚಿರೋಟಿ ರವೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಣ್ಣೆ ತುಪ್ಪ ಏನೂ ಹಾಕ್ತಾ ಇಲ್ಲ, ಹಾಗೆ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಬೇಕಷ್ಟೇ. ಗಟ್ಟಿ ಕಲಿಸ್ಕೊಂಡ್ರೆ ಒತ್ತಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೆಳಗಡೆ ಒತ್ತುತ್ತೀವಲ್ವ, ಇನ್ನೂ ಗಟ್ಟಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಮೈದಾ ಇಲ್ಲಾಂದ್ರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಕ್ರೀಮಿ ಟೆಕ್ಸ್ಚರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕದು ಮಾಡ್ಕೊತೀವಿ ಅಂದರೆ ಎಳೆ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಇದರಲ್ಲಿ ಈ ಹಿಟ್ಟಲ್ಲಿ ಒಂದು 9 ಆಗಿತ್ತು ಅಷ್ಟೇ, ಜಾಸ್ತಿ ಏನಾಗಿರಲಿಲ್ಲ. ಇವಾಗೆಲ್ಲ ಗೌರಿ ಹಬ್ಬ ಬರ್ತಿದೆ ಅಲ್ವಾ, ತವ್ರ ಮನೆಗೆ ಹೋಗಬೇಕಿದ್ರೆ ಇವಾಗೆಲ್ಲ ಕೆಲಸದಲ್ಲೇ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೇಲಿ ಯಾರೂ ಇರಲ್ಲ. ಹಾಗಾಗಿ ಬೇಗ ಆಗುತ್ತೆ, ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಮುಗಿಯುತ್ತೆ. ಇದು ಮಾಡ್ಕೊಂಡು ಹೋದರೆ ನಿಮ್ಮ ಮನೇಲೂ ಕೂಡ ತುಂಬ ಖುಷಿ ಪಡ್ತಾರೆ. ಚಪಾತಿ ಹಿಟ್ಟಲ್ಲಿ ಯಾವ ಥರ ಲಟ್ಟಿಸ್ಕೋತೀವಿ ಆ ಥರನೇ ಲಟ್ಟಿಸ್ಕೊಬೇಕು, ಆದರೆ ಗಟ್ಟಿಯಾಗಿ ಬೇಡ, ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡು ಎಲ್ಲನೂ ಒಂದೊಂದು ಪ್ಲೇಟಿಗೆ ಹಾಕೊಳ್ಳೋಣ. ಎಷ್ಟು ಉಂಡೆಗಳಾಗಿದ್ದಾವೆ ಅಷ್ಟು ಚಪಾತಿ ಥರ ಲಟ್ಟಿಸ್ಕೊಬೇಕು. ಇವಾಗ ನಾವು ಪೂರಿ ಎಲ್ಲ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊತೀವಿ ಅಲ್ವಾ, ಹಾಗೇ ಲಟ್ಟಿಸ್ಕೊಂಡು ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಬೇಕು ಒಂದ್ರ ಮೇಲೊಂದು. ಇವಾಗ ಲಟ್ಟಿಸ್ಕೊಂಡಾದಮೇಲೆ ಅದ್ರ ಮೇಲೆ ತುಪ್ಪನ ಸ್ಪೂನಲ್ಲಾದರೂ ಓಕೆ, ಇಲ್ಲಾಂದರೆ ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಯಾಕಂತ ಅಂದರೆ ಇವಾಗ ಒಂದೊಂದು ಚಪಾತಿ ಹಾಕ್ದಂಗೆ ಮೇಲೆ ಹಾಕ್ತೀವಲ್ವ, ತುಪ್ಪ ಹಾಕಿದ್ರೆ ಅದ್ರದ್ದು ಎಳೆ ಬಿಟ್ಕೊಳಕ್ಕೆ ಸರಿಯಾಗಿರುತ್ತೆ. ಮತ್ತು ಚೆನ್ನಾಗಿ ಎಣ್ಣೆಗೆ ಹಾಕಿದ ತಕ್ಷಣ ಅದ್ರದ್ದು ಒಂದೊಂದು ಲೇಯರು ಕೂಡ ಹಾಗೆ ಬಿಟ್ಕೊಳುತ್ತೆ. ನಾನು ಇದನ್ನು ಎಲ್ಲನೂ ಲಟ್ಟಿಸ್ಕೊಂಡಿಲ್ಲ ಒಂದೇ ಸಾರಿ, ಒಂದೊಂದು 5 ಲಟ್ಟಿಸ್ಕೊಂಡಿದ್ದೀನಿ. 5 ಲಟ್ಟಿಸ್ಕೊಂಡು ಅದನ್ನು ಫುಲ್ಲು ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿ ರೋಲ್ ಮಾಡ್ಕೊತಾ ಇದ್ದೀನಿ. ರೋಲ್ ಯಾವ ಥರ ಅಂತಂದರೆ, ಇವಾಗೆಲ್ಲ ಮಕ್ಕಳಿಗೆ ಚಪಾತಿ ರೋಲು ಸ್ಕೂಲಿಗೆಲ್ಲ ಮಾಡ್ಕೊಡ್ತೀವಲ್ವ, ಅದೇ ಥರ ಹಿಟ್ಟನ್ನ ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಬೇಕಷ್ಟೇ. ಎಲ್ಲ ಚಪಾತಿಗಳಿಗೂ ಇದೇ ಥರ ತುಪ್ಪನ ಸ್ಪ್ರೆಡ್ ಮಾಡಬೇಕು ಮತ್ತು ರೋಲ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡ್ರೆ ಮುಗೀತು. ಸ್ವಲ್ಪ ನಿಧಾನಕ್ಕೆ, ಅಂದರೆ ತುಂಬ ಪ್ರೆಸ್ ಮಾಡಿ ಒತ್ತಬಾರ್ದು, ಸ್ಮೂತಾಗಿ ಒತ್ಕೊಂಡು ಕಾದಿರೋ ಎಣ್ಣೆಗೆ ಹಾಕಿ ಸ್ವಲ್ಪ ಉಬ್ಬಿ ಬರೋ ಥರ ಕರ್ಕೊಬೇಕಷ್ಟೇ. ಕಲರ್ ಚೇಂಜ್ ಆಗೋ ಥರ ಏನು ಬೇಡ, ವೈಟೇ ಇದ್ರೂ ಪರವಾಗಿಲ್ಲ, ಅದು ಕ್ರಿಸ್ಪಿ ಆಗುತ್ತೆ ಬೇಗನೆ. ಸ್ವಲ್ಪ ಶುಗರ್ನ ಪೌಡ್ರ್ ಮಾಡಿಕೊಂಡು ಮೇಲೆ ಉದುರಿಸಿದ್ರೆ ನೋಡಿ ಸ್ವೀಟ್ ಪುರಿ ಅಥವಾ ಪುರಿಯಾಳೆ ರೆಡಿ. ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ.
ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಅಥವಾ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಆಲ್.